ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಮಾಹಿತಿ ತಿಳಿಸ್ತೀನಿ. ಅದು ಏನಪ್ಪ ಅಂತಂದರೆ, ನಾವು ರಾಯರ ಮಠಗಳಿಗೆ ಹೋದಾಗ ರಾಯರಿಗೆ ವಿಶೇಷವಾಗಿ ನಾವು ಪ್ರದಕ್ಷಿಣೆ ಸೇವೆನ ಮಾಡ್ತೀವಲ್ವಾ, ಆ ಪ್ರದಕ್ಷಿಣೆ ಸೇವೆನ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಅದರಲ್ಲೂ ರಾಯರಿಗೆ ವಿಶೇಷವಾಗಿ ನಾವು ಯಾಕೆ 3 ಬಾರಿ ಪ್ರದಕ್ಷಿಣೆ ಸೇವೆನ ನಾವು ಮಾಡಬೇಕು, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಮಠಗಳಿಗೆ ನೀವು ಹೋದಾಗ ಸುಮ್ಮನೆ ನಾವು ಏನೋ ಮಾಡ್ತಿದ್ದೀವಿ, ಸೇವೆನ ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾವು ಮಾಡುವಂಥದ್ದು ಸೇವೆ ಅದಾಗಿರೋದಿಲ್ಲ. ನಾವು ಚಿಕ್ಕ ಸೇವೆ ಮಾಡಲಿ, ದೊಡ್ಡ ಸೇವೆ ಮಾಡಲಿ, ಅದನ್ನು ನಾವು ಕರೆಕ್ಟಾಗಿ ಮಾಡಿದಾಗ ಮಾತ್ರ ರಾಯರು ನಮಗೆ ಅತಿ ಶೀಘ್ರವಾಗಿ ನೀವು ಯಾವ ಒಂದು ವಿಷಯಕ್ಕೆ ಸಂಕಲ್ಪ ಪೂರ್ವಕವಾಗಿ ನೀವು ಅದನ್ನು ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಸೇವೆ ಮಾಡ್ತಿರೋ ಆ ಸೇವೆಗೆ ತಕ್ಕಂತೆ ನಿಮಗೆ ಪ್ರತಿಫಲ ಅನ್ನೋದು ಬೇಗ ಸಿಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ನಾವು ರಾಯರ ಸೇವೆನ ನಾವು ವಿಶೇಷವಾಗಿ ಗುರುವಾರದ ದಿನಗಳಲ್ಲಿ, ಏಕಾದಶಿ ದಿನಗಳಲ್ಲಿ ಅಥವಾ ಮಂತ್ರಾಲಯಕ್ಕೆ ಹೋದಾಗ ನಾವು ಪ್ರದಕ್ಷಿಣೆ ಸೇವೆನ ಮಾಡ್ತಾ ಇರ್ತೀವಿ. ಆ ಪ್ರದಕ್ಷಿಣೆ ಸೇವೆಗೆ ನಾನಾ ರೀತಿಯ ದೋಷಗಳನ್ನು ಕಳೆಯುವಂಥ ಶಕ್ತಿ ಇರುತ್ತೆ. ಆ ಪ್ರದಕ್ಷಿಣೆನ ನಾವು ಮನಸ್ಪೂರ್ವಕವಾಗಿ, ಸಂಕಲ್ಪ ಪೂರ್ವಕವಾಗಿ, ಕೊನೆ ಪಕ್ಷ ಅಂದ್ರೂ ನಾವು 3 ಪ್ರದಕ್ಷಿಣೆನಾದ್ರೂ ನಾವು ಯಾವುದೇ ರಾಯರ ಮಠದಲ್ಲಿ ನಾವು ಹಾಕಲೇಬೇಕಾಗುತ್ತೆ. ಯಾಕೆ ಅಂತಂದರೆ, ನಮ್ಮಲ್ಲಿರೋ ಅಂತಹ ಕೆಲವೊಂದು ದೋಷಗಳು ನಮಗೆ ಗೊತ್ತಿಲ್ಲದಂಗೆ ಬಾಧಿಸ್ತಾ ಇರುತ್ತೆ. ಅಂತಹ ಗ್ರಹ ಬಾಧೆಗಳಿಂದ ಅಥವಾ ಜೀವನದ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಅಂದರೆ ಗುರುಗಳ ಆಶೀರ್ವಾದನ ನಾವು ಪಡಿಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯದಲ್ಲಿ ಅಥವಾ ಯಾವುದೇ ರಾಯರ ಮಠಗಳಿಗೆ ನೀವು ಹೋದಾಗ ಖಂಡಿತವಾಗ್ಲೂ ಈ ಪ್ರದಕ್ಷಿಣೆ ಸೇವೆನ ಈ ರೀತಿಯಾಗಿ ಮಾಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ದೇವಸ್ಥಾನಗಳಿಗೆ ನಾವು ಹೋದಾಗಲೆಲ್ಲ ತಪ್ಪದೇ ಪ್ರದಕ್ಷಿಣೆಯನ್ನು ಹಾಕಿ ಬರುವ ಸಂಪ್ರದಾಯ ನಮ್ಮದಾಗಿದೆ. ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆಯನ್ನು ನಾವು ಹಾಕಲು ಅದರದ್ದೇ ಆದ ನಿಯಮಗಳಿವೆ. ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದು ಹೇಗೆ, ಮತ್ತು ರಾಯರಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನಗಳು ಏನು, ಮತ್ತು ನಾವು ಎಷ್ಟು ಬಾರಿ ರಾಯರಿಗೆ ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ಅನ್ನೋದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ದೇವಸ್ಥಾನಗಳಿಗೆ ಅಥವಾ ರಾಯರ ಮಠಗಳಿಗೆ ಹೋದಾಗೆಲ್ಲ ಪ್ರದಕ್ಷಿಣೆಯನ್ನು ಹಾಕದೆ ಹಿಂದಕ್ಕೆ ಬರುವುದೇ ಇಲ್ಲ. ಹಿಂದೂ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಪ್ರದಕ್ಷಿಣೆಗೆ ಅಷ್ಟೊಂದು ಮಹತ್ವವಿದೆ. ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆ ಹಾಕುವುದರಲ್ಲಿ ಭಿನ್ನತೆ ಇದೆ. ಒಂದೊಂದು ದೇವರಿಗೂ ಒಂದೊಂದು ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ನಾವು ಹಾಕಬೇಕಾಗುತ್ತದೆ. ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳ ದಿನ ಅಂತ ನಾವು ಕರಿತೀವಿ. ಈ ದಿನ ಹೆಚ್ಚಿನವರು ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಅವರು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು, ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕುವುದರ ಉದ್ದೇಶವೇನು, ಅಥವಾ ಅದನ್ನು ಹಾಕೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಆಗುವಂಥ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿ ನಾವು ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗಲ 3 ಪ್ರದಕ್ಷಿಣೆಯನ್ನು ಹಾಕುತ್ತೇವೆ. ನಾವು 3 ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದ್ದೇ ಆದ ಅರ್ಥವಿದೆ. 3 ಸುತ್ತುಗಳಲ್ಲಿ ದೇವರಿಗೆ ಮೊದಲನೆಯ ಸುತ್ತು ಹಾಕುವುದರಿಂದ
ಬ್ರಹ್ಮ ಹತ್ಯೆ ದೋಷ ಇರುತ್ತೆ. ಅಕಸ್ಮಾತ್ ನಮಗೆ ಗೊತ್ತಿಲ್ಲದಿದ್ದಲೇ ನಾವು ಏನಾದರೂ ಜೀವನದಲ್ಲಿ ಅದರಲ್ಲೂ ಬ್ರಹ್ಮದೇವರನ್ನ ನಮ್ಮ ಹಣೆ ಬರಹನ ಯಾವ ರೀತಿ ಬರೆದಿದ್ದಾನೋ ಎಂತೋನೋ ಆ ಬ್ರಹ್ಮ ಹಂಗೆ ಹಿಂಗೆ ಅಂತ ನಾವು ಏನೋ ಕೋಪದಲ್ಲಿ ಅಥವಾ ನಾವು ಏನೋ ಒಂದು ಸಂಕಟದಲ್ಲಿರುವಾಗ ನಾವು ಬ್ರಹ್ಮನ ನಿಂದಿಸಿರ್ತೀವಿ. ಅಂತಹ ಬ್ರಹ್ಮನ ನಾವು ನಿಂದಿಸಿರೋ ಅಂತಹ ಯಾವುದೋ ಒಂದು ರೀತಿಯ ಶಾಪಗಳಿದ್ದರೆ ಅಥವಾ ನಾವು ದೇವತೆಗಳನ್ನು ನಾವು ಬೈಕೊಂಡು ಅಥವಾ ದೇವತೆಗಳಿಗೆ ನಾವು ಶಾಪ ಹಾಕೋದಿರ್ಬೋದು ಅಥವಾ ದೇವತೆಗಳಿಗೆ ಮನಸ್ಸು ಇಚ್ಛೆ ಬಂದಂತೆ ಬೈದಿರೋ ಅಂಥದ್ದಿರ್ಬೋದು. ಆ ಬೈದಿರೋ ಅಂಥ ಶಾಪಗಳೆಲ್ಲ ಹೋಗಬೇಕು. ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ದೇವತಾ ಕಾರ್ಯಗಳನ್ನು ನಾವು ಮಾಡೋ ಅಂಥ ಸಂದರ್ಭದಲ್ಲಿ ಪ್ರಾಣಿ ಹಿಂಸೆ ಮಾಡಿರ್ಬೋದು, ಮನುಷ್ಯನಿಗೆ ಹಿಂಸೆ ಕೊಟ್ಟಿರ್ಬೋದು, ಅಕ್ಕಪಕ್ಕದವರಿಗೆ ಹಿಂಸೆ ಕೊಟ್ಟಿರ್ಬೋದು, ಅಥವಾ ನಮ್ಮ ಮನೆಯವ್ರಿಗೆ ನಾವು ಹಿಂಸೆ ಕೊಟ್ಟಿರೋ ಅಂಥದ್ದಿರ್ಬೋದು, ಅಥವಾ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಬೇರೆಯವರಿಗೆ ನಾವು ಶಾಪಗಳಾಕಿರೋದು, ಅಥವಾ ನಾವು ಅವರಿಗೆ ಕೆಟ್ಟದಾಗಲಿ ಅಂತ ಬಯಸಿರೋ ಅಂಥದ್ದು ಇರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹ ಮತ್ತು ಮನಸ್ಸು ನಮಗೆ ಗೊತ್ತಿಲ್ಲದಿದ್ದಂಗೆ ನಾನಾ ರೀತಿಯ ತಪ್ಪುಗಳನ್ನು ಮಾಡಿರುತ್ತೆ. ಅಂತಹ ದೋಷಗಳೆಲ್ಲ ಹೋಗಬೇಕು ಅಂತ ನಾವು ಬಯಸೋದಾದರೆ ನಾವು ಪ್ರದಕ್ಷಿಣೆ ಸೇವೆನ ರಾಯರ ಮಠದಲ್ಲಿ ಮಾಡಿದಾಗ ಅಂತಹ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಬ್ರಹ್ಮಹತ್ಯೆ ದೋಷಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಯಾಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ, ಮನುಷ್ಯರು ಅಂದಮೇಲೆ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳ ಜಂಜಾಟದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ನಮಗೆ ಕೆಲವೊಬ್ಬರು ಹಿತವರು ಇರ್ತಾರೆ, ಕೆಲವೊಬ್ಬರನ್ನ ನಾವು ಪ್ರೀತಿಸ್ತೀವಿ, ಕೆಲವೊಬ್ಬರನ್ನ ನಾವು ಪ್ರೀತಿಸೋಕ್ಕಾಗಲ್ಲ, ಆದರೂ ನಾವು ಜೊತೇಲಿ ಇರ್ತೀವಿ. ಅಂಥವರು ನಮ್ಮ ಜೊತೆಲೇ ಇದ್ಕೊಂಡು ಕೆಲವೊಬ್ಬರು ನಮಗೆ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ, ಆದರೆ ಕೆಲವೊಬ್ಬರು ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಜೊತೆನೇ ಇದ್ದು ನಮಗೆ ಕೆಟ್ಟದ್ದನ್ನು ಮಾಡಿ ನಮಗೆ ಸಂಕಟ ತರುವಂಥದ್ದು ಮಾಟ ಮಂತ್ರದ ಪ್ರಯೋಗಗಳಿರ್ಬೋದು. ದೇವತಾ ಕಾರ್ಯಗಳಿಗೆ ಹೋಗಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಫೋಟೋ ಇರ್ಬೋದು, ಕೂದಲಿರ್ಬೋದು, ಚಪ್ಪಲಿ ಇರ್ಬೋದು, ವಸ್ತುಗಳಿರ್ಬೋದು, ಅದನ್ನು ತಗೊಂಡೋಗಿ ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿ ವಶೀಕರಣ ಮಾಡಿ ನಮಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ವ್ಯವಹಾರ ಅಭಿವೃದ್ಧಿ ಆಗ್ದಂಗೆ ತಗಡು ಮಾಡಿಸ್ಕೊಂಬಂದು ಹಾಕೋದು, ನಿಂಬೆಹಣ್ಣನ್ನು ಮಂತ್ರಿಸಿ ಹಾಕ್ಸೋದು, ಅಥವಾ ನಾವು ಹೋಗೋಂಥ ದಾರಿಗಳಲ್ಲಿ ಮಾಟ ಮಂತ್ರದ ಪ್ರಯೋಗ ಮಾಡಿ ಬಿಸಾಕುವಂಥದ್ದು. ಅಂಥದ್ದೆಲ್ಲ ನಮ್ಮ ಶತ್ರುಗಳು ಇರ್ತಾರೆ, ನಮ್ಮ ಮಿತ್ರರು ಇರ್ತಾರೆ, ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನು ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ. ಅಂಥದ್ದೆಲ್ಲ ಹೋಗಬೇಕು ಅಂದಾಗ ಅದನ್ನು ನಾವು ಯಾವಾಗಲೂ ತಡೆ ಹಿಡಿಬೇಕು ಅಂದರೆ ನಾವು ರಾಯರ ಮಠದಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆ ಸೇವೆನ ನಾವು ಮಾಡಿದಾಗ, ಈ ರೀತಿ ಸೇವೆಗಳನ್ನು ನಾವು ಮಾಡಿದಾಗ ಆ ದೋಷಗಳು ಖಂಡಿತವಾಗ್ಲೂ ಹೋಗುತ್ತೆ. ಅದಕ್ಕೋಸ್ಕರ ನಾವು ಪ್ರದಕ್ಷಿಣೆ ಸೇವೆನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು 2ನೇ ಸುತ್ತು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮಲ್ಲಿ ಏನಾದರೂ ಅಹಂಕಾರ ಅನ್ನೋದಿದ್ರೆ, ನಾನು ಅಂತ ಅಹಂಕಾರ ನಮ್ಮ ಜೀವನದ ಜೊತೆಯಾಗಿ ನಮ್ಮ ದೇಹದ ಜೊತೆ ಇರೋಂಥದ್ದು ಅಹಂಕಾರ ಇದ್ದರೆ ಅದು ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಯಾಕಂದರೆ ಮನುಷ್ಯ ಅಂದರೆ ಒಂದು ಸ್ವಲ್ಪ ಏಳಿಗೆ ಅನ್ನೋದು, ಅವ್ರು ಏನಾದರೂ ಒಂದು ಕಷ್ಟಪಟ್ಟು ಒಂದು ಸಾಧನೆ ಮಾಡಿ ಒಂದು ಹಂತಕ್ಕೆ ಬಂದುಬಿಟ್ರೆ, ನಾನು ನನ್ನಿಂದಲೇ ಇದೆಲ್ಲ ನಾನೇ ಸಂಪಾದನೆ ಮಾಡಿದ್ದು, ಇದನ್ನು ನನ್ನ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರ ಇರುತ್ತೆ. ಅಥವಾ ಇವತ್ತಿನ ತನಕ ಬಡವರಾಗಿರ್ತಾರೆ, ನಾಳೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ರೂಪದಲ್ಲಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಅವ್ರು ಅಂದ್ಕೊಂಡಿರೋಂಥ ಗುರಿ ತಲುಪಿರೋದಿರ್ಬೋದು, ಒಡವೆ ಐಶ್ವರ್ಯ ಎಲ್ಲ ಬಂದಂಥ ಸಂದರ್ಭದಲ್ಲಿ ನನ್ನಿಂದಲೇ ಇದೆಲ್ಲ ಆಗಿತ್ತು, ನನ್ನ ಹತ್ರನೇ ಇರೋದು, ಇಷ್ಟು ಕಾರಿದೆ ನನ್ನ ಹತ್ರ, ಇಂಥ ಮನೆ ಇದೆ ನನ್ನ ಹತ್ರ, ಇಷ್ಟು ದುಡ್ಡಿದೆ ನನ್ನ ಹತ್ರ, ಇಷ್ಟು ಒಡವೆ ಇದೆ, ಅಥವಾ ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರಗಳೆಲ್ಲ ನಮ್ಮ ಮನಸ್ಸಲ್ಲಿ ಬಂದು ಹೋಗ್ತಾ ಇದ್ದರೆ ಅಂಥ ಅಹಂಕಾರಗಳನ್ನು ನಶಿಸಬೇಕು, ಅಥವಾ ಅದು ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ನಮಗೆ ಉಂಟಾಗಬಾರ್ದು ಅಂತ ಅನ್ನೋ ಉದ್ದೇಶ ಇರುವಂಥವ್ರು ರಾಯರ ಮಠದಲ್ಲಿ ಯಾವಾಗಲೂ ನಾವು ಚಿಕ್ಕವರಾಗಿರಬೇಕು. ರಾಯರಿಗಿಂತ ನಾವು ರಾಯರ ಪಾದದ ಧೂಳು ಅನ್ಕೊಬೇಕೇ ಹೊರತು ನಾವೇ ಸ್ವತಃ ರಾಯರು ಅಂತ ಅನ್ಕೊಬಾರ್ದು. ನಾವು ಸೇವಕರಾಗಿರಬೇಕೇ ಹೊರತು ನಾವೇ ದೇವರಾಗಬಾರ್ದು, ಅಥವಾ ನಾವೇ ದೇವರಿಗಿಂತ ದೊಡ್ಡವರು, ಎಲ್ಲ ನಮ್ಮಿಂದಲೇ ಅನ್ನೋ ಮನಸ್ಸಿನ ಭಾವನೆಯನ್ನು ನಾವು ತೊಡೆದಾಕಬೇಕು ಅಂತಂದರೆ ನಾವು ಗುರುರಾಯರ ಮಠಗಳಲ್ಲಿ ವಿಶೇಷವಾಗಿ ತಲೆ ತಗ್ಗಿಸಿ, ದೇಹ ತಗ್ಗಿಸಿ, ಮನಸ್ಸನ್ನು ತಗ್ಗಿಸಿ ನಾವು ಮಾಡುವಂಥ ಪ್ರದಕ್ಷಿಣೆ ಸೇವೆ ಈ 2ನೇ ಪ್ರದಕ್ಷಿಣೆ ಆಗಿರುತ್ತೆ. ನಾನು ಅನ್ನೋದು ಅಲ್ಲ, ನಾವೆಲ್ಲ ಒಂದೇ ಅನ್ನೋ ಭಾವನೆ ಇರಬೇಕು. ಅದರಲ್ಲೂ ವಿಶೇಷವಾಗಿ ನಾವು ರಾಯರಿಗೆ ನಮ್ಮ ದೇಹ ಮತ್ತು ಮನಸ್ಸು ಮತ್ತು ಆತ್ಮನ ನಾವು ಸಮರ್ಪಣೆ ಮಾಡುತ್ತಾ ಇರ್ತೀವಿ. ಯಾವಾಗ್ಲೂ ರಾಯರನ್ನು ನೀವು ನೋಡ್ಬೋದು, ಯಾವಾಗಲೂ ರಾಯರು ನನಗೆ ಇಂಥದ್ದೇ ಸೇವೆ ಮಾಡಿ, ನನಗೆ ಇಂಥದ್ದೇ ಕೊಡಿ ಅಂತ ಯಾವತ್ತೂ ಕೇಳೋದಿಲ್ಲ.
ಕೇಳೋದಿಲ್ಲ. ರಾಯರು ಅತಿ ಶೀಘ್ರವಾಗಿ ನಮ್ಮ ಮನಸ್ಸಿನ ಬೇಡಿಕೆಗಳನ್ನು ನೆರವೇರಿಸಬೇಕು ಅಂತಂದರೆ ನೀವು ಯಾವ ಸೇವೆ ಮಾಡದಿದ್ರೂ ಪರವಾಗಿಲ್ಲ, ಪ್ರದಕ್ಷಿಣೆ ಸೇವೆ ಮಾಡಿದ್ರೆ ಸಾಕು. ರಾಯರು ನೀವು ಯಾವ ಸಂಕಲ್ಪಕ್ಕೆ ನೀವು ಪ್ರದಕ್ಷಿಣೆ ಸೇವೆ ಆಗ್ತಿರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ. ನೀವು ಎಷ್ಟು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮಂತ್ರಾಲಯದಲ್ಲಿ ಹೋದಾಗ ಬರೀ 3 ಬಾರಿ ಪ್ರದಕ್ಷಿಣೆ ಹಾಕಿದರೆ ಸಾಕು, ಅತಿ ಶೀಘ್ರವಾಗಿ ನಿಮ್ಮ ಕೋರಿಕೆ ಅಥವಾ ಬೇಡಿಕೆಗಳು ನೆರವೇರುತ್ತೆ. ಅದಕ್ಕೋಸ್ಕರನೇ ತಾನೇ ಮಂತ್ರಾಲಯದಲ್ಲಿ ಇವತ್ತು ಎಷ್ಟು ಫೇಮಸ್ ಆಗಿದೆ ಅಂತ ಅಂದರೆ, ಅದರಲ್ಲೂ ಮರುಭೂಮಿ ಆಗಿದ್ದಂಥ ಮಂತ್ರಾಲಯ ಇವತ್ತು ಕಾಮಧೇನು ಕ್ಷೇತ್ರವಾಗಿ ವಿಶೇಷವಾಗಿ ನಮಗೆ ಎಲ್ಲ ಬೇಕು ಬೇಡಗಳನ್ನು ಪರಿಹಾರ ಮಾಡ್ತಾ ಅದು ಎರಡನೇ ಶ್ರೀಮಂತ ದೇವಸ್ಥಾನ ಕೂಡ ಆಗಿದೆ. ಯಾಕಂದ್ರೆ ಅಷ್ಟು ವೈಭೋಗದಿಂದ ಮತ್ತು ಅಷ್ಟು ದುಡ್ಡು ದಿನಕ್ಕೆ ಕೋಟಿಗಟ್ಟಲೆ, ತಿಂಗಳಲ್ಲಿ ಕೋಟಿಗಟ್ಟಲೆ ದುಡ್ಡು ಬಂದು ಭಕ್ತರು ಆಗ್ತಾ ಇದ್ದಾರೆ ಅಂದರೆ ಅವರ ಮನಸ್ಸಿನ ಇಷ್ಟಾರ್ಥಗಳು ಬೇಗ ನೆರವೇರ್ತಾ ಇದೆ. ಯಾಕಂದರೆ ಅಲ್ಲಿ ರಾಯರಿದ್ದಾರೆ, ರಾಯರು ಯಾವಾಗ್ಲೂ ನಮ್ಮನ್ನು ನೋಡ್ತಾ ಇರ್ತಾರೆ. ಆದರೆ ನಾವು ಮಾಡುವಂಥ ಸೇವೆಗಳ ಮುಖಾಂತರ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಹಾಗಂತ ಹೇಳಿ ರಾಯರಿಗೆ ನೀವು ದುಡ್ಡು ಕೊಡಿ, ಅದನ್ನು ಕೊಡಿ, ಬಟ್ಟೆ ಕೊಡಿ, ಊಟ ಹಾಕಿ ಅಂತ ಯಾವತ್ತೂ ಕೇಳಲ್ಲ. ರಾಯರು ಕೇಳೋದು ನಿಮ್ಮ ನಿಷ್ಕಲ್ಮಶವಾದ ಮನಸ್ಸಿನಿಂದ ನೀವು ಪ್ರದಕ್ಷಿಣೆ ಸೇವೆ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ನಾನು ಅನ್ನೋದು ಬಿಟ್ಟು ನನ್ನಲ್ಲಿರೋಂಥ ಕೆಟ್ಟ ಗುಣಗಳನ್ನು ಸಾಯಿಸಿ ನನ್ನಲ್ಲಿರೋಂಥ ಕೆಟ್ಟ ದೋಷಗಳನ್ನು ನೀವು ಪರಿಹಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಅಂತ ನಾವು ಪ್ರದಕ್ಷಿಣೆ ಸೇವೆ ಮಾಡಿದಾಗ ಖಂಡಿತವಾಗ್ಲೂ ರಾಯರು ಅತಿ ಶೀಘ್ರವಾಗಿ ನಿಮ್ಮ ಆಸೆಗಳನ್ನು ನೆರವೇರಿಸ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಎರಡನೇ ಪ್ರದಕ್ಷಿಣೆ ಸೇವೆನ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ನಾವು ಮಾಡಿದ ತಪ್ಪುಗಳನ್ನು ಪರಿಹಾರ ಮಾಡುವುದು ಅದಾಗಿರುತ್ತೆ. ಇನ್ನು 3ನೇ ಸುತ್ತನ್ನು ನಾವು ಯಾಕೆ ಪ್ರದಕ್ಷಿಣೆ ಮಾಡಬೇಕು ಅಂದರೆ, ನಮ್ಮ ಜೀವನದಲ್ಲಿ ನಮಗಾಗಿ ಮಾಡಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಮೂಲಭೂತ ಅವಶ್ಯಕತೆಗಳು ಯಾವುದಿರುತ್ತೆ, ಆರೋಗ್ಯ ಬೇಕಾ, ಆಯಸ್ಸು ಬೇಕಾ, ಹಣ ಬೇಕಾ, ಸಿರಿ ಸಂಪತ್ತು ಬೇಕಾ, ಜ್ಞಾನ ಬೇಕಾ, ಬುದ್ಧಿ ಬೇಕಾ, ಅಥವಾ ನಮಗೆ ಯಾವುದೋ ಒಂದು ನೋವು ನಮಗೆ ಯಾರ ಹತ್ರನೂ ಹೇಳೋಕ್ಕಾಗ್ದಿರೋ ಅಂಥ ನೋವು ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಸೋಲು ಇರ್ಬೋದು, ಅವಮಾನ ಇರ್ಬೋದು, ತಿರಸ್ಕಾರ ಇರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೀವನದ ಜೊತೆಯಾಗಿ ನಮ್ಮವರೇ ನಮಗೆ ಶತ್ರುಗಳಾಗಿ ಹಿಂಸೆ ಕೊಡ್ತಾ ಇರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೇಡಿಕೆಗಳಿಗೆ ನಮ್ಮ ಆಸೆಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಪೂರೈಸ್ಕೊಳ್ಳೋಕ್ಕಾಗದಿರೋ ಅಂಥ ಪರಿಸ್ಥಿತಿಗಳಲ್ಲಿ ನಾವು ಸಿಗಾಕೊಂಡಿರ್ಬೋದು. ಅಂತಹ ಸಮಸ್ಯೆಗಳಿಂದ ನಾವೆಲ್ಲ ಬೇಗ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವಾಗಲೂ ರಾಯರ ಮಠದಲ್ಲಿ ನಾವು 3ನೇ ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ. ಆ ಪ್ರದಕ್ಷಿಣೆನ ಹಾಕಿದಾಗ ನಮಗಾಗಿ, ನಮ್ಮ ಕುಟುಂಬದ ಒಳಿತಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅಥವಾ ನಮ್ಮ ದಾಂಪತ್ಯದ ಜೀವನಕ್ಕಾಗಿ, ಅಥವಾ ನನ್ನ ಸುಖ ಸಂತೋಷಕ್ಕಾಗಿ ನಾನು 3ನೇ ಪ್ರದಕ್ಷಿಣೆನ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು 3 ಪ್ರದಕ್ಷಿಣೆಗಳನ್ನ ನಾವು ರಾಯರ ಮಠದಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ನೀವು ಬರೀ 3 ಪ್ರದಕ್ಷಿಣೆನ ನೀವು ಪ್ರತಿ ಗುರುವಾರ ನೀವು ಆಗ್ತಾ ಬಂದಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಅಕಸ್ಮಾತ್ ನೀವು ಯಾವುದೇ ರಾಯರ ಮಠಗಳಿಗೆ ನೀವು ಹೋದಾಗ ಇಂತಿಷ್ಟು ದಿನ ನೀವು ಪ್ರದಕ್ಷಿಣೆ ಸೇವೆನ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, 11 ದಿನ, 21 ದಿನ, 51 ದಿನ, 108 ದಿನ ನೀವು 3 ಪ್ರದಕ್ಷಿಣೆನ ನೀವು ಪ್ರತಿ ಗುರುವಾರದ ಸಮಯದಲ್ಲಿ ಅಥವಾ ಪ್ರತಿದಿನ ನೀವು ಅಂದರೆ ಸಂಕಲ್ಪ ಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡು ನಾನು ಇಂತಿಷ್ಟು ಸೇವೆನ ನಾನು ಇಂಥ ದಿನಗಳಲ್ಲಿ ಇಷ್ಟು ಪ್ರದಕ್ಷಿಣೆ ಸೇವೆ ಮಾಡ್ತೀನಿ ಅಂತ ನೀವು ಮಾಡಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ರಾಯರ ಮಠದಲ್ಲಿರುವಂಥ ಬೃಂದಾವನಗಳು ಎಲ್ಲಿ ಇರುತ್ತೋ ಅಂತಹ ರಾಯರ ಮಠಗಳಲ್ಲಿ ನೀವು ಹೋಗಿ ಪ್ರದಕ್ಷಿಣೆ ಸೇವೆ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ. ರಾಘವೇಂದ್ರ ಸ್ವಾಮಿ ಸಾನ್ನಿಧ್ಯದಲ್ಲಿ ಹಾಗೂ ರಾಯರ ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತದೆ. ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸನ್ನು ಹೆಚ್ಚು ಶುದ್ಧವಾಗಿ ಇಟ್ಟುಕೊಂಡು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು. ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ನೋಡಿ
ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಅದಕ್ಕೆ ಸ್ನೇಹಿತರೆ ನಾನು ಹೇಳ್ತಿರೋದು, ನೀವು ಅನ್ಕೊತಾ ಇರ್ಬೋದು ಯಾಕೆ ರಾಯರು ಇವಾಗ ಪ್ರಚಲಿತವಾಗಿ ಬೇಗನೆ ಎಲ್ಲ ಚಾನಲ್ಗಳಲ್ಲೂ ನೀವು ನೋಡ್ತಾ ಇರ್ಬೋದು ರಾಯರ ಬಗ್ಗೆ ಪವಾಡಗಳಾಗ್ತಿದೆ, ರಾಯರು ತಾವು ಅಂದುಕೊಂಡಂತಹ ಎಲ್ಲ ಆಸೆಗಳನ್ನು ಬೇಗ ಈಡೇರಿಸ್ತಾ ಇದ್ದಾರೆ ಅಂತಂದರೆ ಅವರು ಮನಸ್ಪೂರ್ವಕವಾಗಿ ಅಲ್ಲಿ ಮಾಡುವಂಥ ಸೇವೆ ಅಂದರೆ ದೇಹ ಮತ್ತು ಮನಸ್ಸನ್ನು ಅವರು ಅರ್ಪಣೆ ಮಾಡಿ ಪ್ರದಕ್ಷಿಣೆ ಸೇವೆಗಳನ್ನು ಮಾಡ್ತಾರೆ, ಕಾಯಿ ಸಂಕಲ್ಪಗಳನ್ನು ಮಾಡ್ತಾರೆ, ತುಪ್ಪದ ದೀಪದ ಆರತಿಗಳನ್ನು ಮಾಡ್ತಾರೆ. ಆ ಸೇವೆಗಳನ್ನು ಅವರು ಶುದ್ಧ ಮನಸ್ಸಿನಿಂದ ಮಾಡೋದ್ರಿಂದನೇ ಅತಿ ಶೀಘ್ರವಾಗಿ ರಾಯರು ಬೇಗ ಒಲಿತಾ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು ನೋಡಿ, ಈ ಹೊನ್ನವ ಮಂತ್ರಾಲಯ ಕ್ಷೇತ್ರ ಅಂತ ನಮ್ಮ ಮಾಗಡಿ ತಾಲೂಕು ಹತ್ರ ಅಂದರೆ ತಾವರೆಕೆರೆ ಹತ್ರ ಇರುವಂಥ ಹೊನ್ನವ ಕ್ಷೇತ್ರದ್ದು ನೀವು ರಾಯರ ಮಠ ಇದೆ. ಅಲ್ಲಿ ಯಾಕೆ ರಾಯರ ಮಠ ಬೇಗ ಫೇಮಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮಾಡೋವಂಥ ಸೇವೆ ಏನು ಅಂದರೆ ಕಾಯಿ ಸಂಕಲ್ಪ ಸೇವೆ ಇದೆ. ಅಲ್ಲಿ ಹೋಗಿ ಕಾಯಿ ಸಂಕಲ್ಪ ಸೇವೆ ಮಾಡಿ ಅವರು ಹಾಕುವಂಥ ಪ್ರದಕ್ಷಿಣೆ ಪುಟ್ಟ ದೇವಸ್ಥಾನ ಆದರೆ ಅಲ್ಲಿ ಅತಿ ಶೀಘ್ರವಾಗಿ ಬೇಗ ರಾಯರು ಫಲ ಕೊಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಮಾಡೋವಂಥ ಪ್ರದಕ್ಷಿಣೆ ಸೇವೆ ಆಗಿರ್ಬೋದು, ಕಾಯಿ ಸಂಕಲ್ಪ ಸೇವೆ ಆಗಿರ್ಬೋದು, ಹಯಗ್ರೀವ ಹೋಮ ಇರೋವಂಥದ್ದಾಗಿರ್ಬೋದು, ಅಲ್ಲಿ ವಿಶೇಷವಾಗಿ ನೀವು ತುಪ್ಪದ ದೀಪಗಳನ್ನು ನೀವು ಆರಾಧನೆ ಮಾಡಿ ಕಾಯಿ ಸಂಕಲ್ಪವನ್ನು ನೀವು ಕಟ್ಟಿ ಪ್ರದಕ್ಷಿಣೆ ಸೇವೆ ಮಾಡಿ ಬರೋದ್ರಿಂದನೇ ಅತಿ ಶೀಘ್ರವಾಗಿ ನಿಮಗೆ ಮೃತ್ಯು ಕಂಟಕಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಮದುವೆ ಸಮಸ್ಯೆಗಳಿದ್ದರೆ, ಅಥವಾ ಸಂತಾನದ ಸಮಸ್ಯೆಗಳಿದ್ದರೆ, ಅಥವಾ ಜಾಬ್ ವಿಷಯಗಳಿಗೆ ನಿಮಗೆ ಕೊರತೆಗಳಾಗಿದ್ದರೆ ಅದನ್ನೆಲ್ಲ ನೀಗಿಸ್ತಾ ಇರೋದು ರಾಯರು. ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯದಲ್ಲಿ ನಿಮಗೆ ವಿಶೇಷವಾಗಿ ಅತಿ ಶೀಘ್ರವಾಗಿ ನಿಮ್ಮ ಪ್ರದಕ್ಷಿಣೆ ಸೇವೆ ನೀವು ಮಾಡಿದ್ದೆ ಆದರೆ ಅತಿ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ಹತ್ರ ಇರುವಂತಹ ಹೊನ್ನವಹಟ್ಟಿ ಅಂತ ಕೂಡ ಅದನ್ನು ಕರೀತಾರೆ. ಅಲ್ಲೂ ಕೂಡ ಬೇಗ ನಿಮ್ಮ ಕಾರ್ಯಗಳು ಬೇಗ ನೆರವೇರುತ್ತೆ. ಅದರಲ್ಲೂ ನೀವು ಜಯನಗರದಲ್ಲಿರುವಂಥ ರಾಯರ ಮಠ ಅಲ್ಲೂ ಕೂಡ ನಿಮಗೆ ರಾಯರು ಬೇಗ ಅತಿ ಶೀಘ್ರವಾಗಿ ಆಗುತ್ತೆ. ಇನ್ನು ಕಾಮಧೇನು ಕ್ಷೇತ್ರ ಇರ್ಬೋದು, ಅಲ್ಲೂ ಕೂಡ ಅಷ್ಟೇ ರಾಯರಿಗೆ ಸಂಕಲ್ಪ ಮಾಡಿದಂಥ ವಿಶೇಷ ಸೇವೆಗಳು, ಪ್ರದಕ್ಷಿಣೆ ಸೇವೆಗಳು ಬೇಗ ಕೈಗೂಡ್ತಾ ಇದೆ. ಈ ರೀತಿ ನಾವು ರಾಯರಿಗೆ ನಾವು ಸಂಕಲ್ಪ ಮಾಡಿಕೊಂಡು ನಾವು ಪ್ರದಕ್ಷಿಣೆ ಸೇವೆನ ಮಾಡಬೇಕಾಗುತ್ತೆ. ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತದೆ. ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸು ಹೆಚ್ಚು ಶುದ್ಧವಾಗಿ ಇಟ್ಟುಕೊಂಡು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು. ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವ ಉದ್ದೇಶಕ್ಕಾಗಿ ಯಾವುದಕ್ಕಾಗಿ ನಾವು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ರಾಯರ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ. ಅದರಲ್ಲೂ ರಾಯರ ಸನ್ನಿಧಾನದಲ್ಲಿರುವ ಧನಾತ್ಮಕ ಶಕ್ತಿ ನಿಮಗೆ ಅನುಗ್ರಹವನ್ನು ನೀಡುತ್ತದೆ. ಮತ್ತು ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ. ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು. ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿ ಮಾತ್ರ ಮುಳುಗಿರುವಂತೆ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿರುವಂತಹ ಎಷ್ಟೋ ಆಸೆಗಳು ನೆರವೇರುತ್ತೆ. ಅದರಲ್ಲೂ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ನಾವು ಪ್ರದಕ್ಷಿಣೆ ಹಾಕಿದಾಗ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆಯನ್ನು ಇಟ್ಟುಕೊಂಡು ಅದು ಈಡೇರಲೇಬೇಕೆಂದು ನಾವು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದಾಗ ಆಗ 5 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಆ ರೀತಿ ನಾವು ಅಂದರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನಾವು ಈ ವಾರದ ಒಳಗಡೆ ನನ್ನ ಇಂಥ ಕೆಲಸ ಆಗಬೇಕು, ನನಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಅಥವಾ ನನಗೆ ಒಳ್ಳೆ ಸಂತಾನ ಆಗಬೇಕು, ನನಗೆ 5 ವಾರ ಇಷ್ಟು ವಾರ ನಾನು ಪ್ರದಕ್ಷಿಣೆ ಸೇವೆನ ನಾನು ಮಾಡ್ತೀನಿ, 5 ಬಾರಿ ಪ್ರದಕ್ಷಿಣೆ ಮಾಡ್ತೀನಿ, ಅಥವಾ 21 ದಿನ ಮಾಡ್ತೀನಿ, 11 ದಿನ ನಾನು ಪ್ರತಿದಿನ ಬಂದು 5 ಪ್ರದಕ್ಷಿಣೆ ಆಗ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಮಾಡಿದ್ದೆ ಆದರೆ ವಿಶೇಷವಾಗಿ ನೀವು 5 ಪ್ರದಕ್ಷಿಣೆಗಳನ್ನ 21 ದಿನಗಳ ಕಾಲ ನಿರಂತರವಾಗಿ ಮಾಡಿದಾಗ ಅಥವಾ 11 ದಿನಗಳ ಕಾಲ ನಿರಂತರವಾಗಿ ನೀವು ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ. ಅದರಲ್ಲೂ ನೀವು ಸಂಕಲ್ಪ ಮಾಡಿಕೊಂಡು ಮಾಡುವಂಥ ಸೇವೆಗಳು ಬೇಗ ಅತಿ ಶೀಘ್ರವಾಗಿ ನೆರವೇರುತ್ತೆ. ನಿಮಗೆ ಸಂತಾನ ಸಮಸ್ಯೆ ಇದೆ, ಅಥವಾ ಉದ್ಯೋಗದ ಸಮಸ್ಯೆ ಇದೆ, ಅಥವಾ ನಿಮಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋ ಸಮಸ್ಯೆ ಇರ್ಬೋದು, ಅಥವಾ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ನಿಮಗೆ ಏನು ಬೇಕೋ, ನಿಮಗೆ ಯಾವ ಮನಸ್ಸಿನ
ಆಸೆ ನಿಮಗೆ ಈಡೇರಬೇಕು ಅಂತ ನೀವು ಬಯಸ್ತೀರೋ ಅದನ್ನು ನೀವು ರಾಯರ ಮಠಗಳಿಗೆ ಹೋಗಿ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ನೀವು ಮಾಡಿದಂಥ ಆಸೆಗಳು ಪ್ರದಕ್ಷಿಣೆ ಸೇವೆಗಳು ನಿಮಗೆ ಅತಿ ಶೀಘ್ರವಾಗಿ ನೆರವೇರುತ್ತೆ. ಅಂದರೆ ನೀವು ನೋಡಿ ಹೇಳ್ತೀನಿ, ನೀವು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದರೆ ಆಗ 5 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಸಂತಾನ ಭಾಗ್ಯವನ್ನು ನೀವು ಪಡೆದುಕೊಳ್ಳಲು ಬಯಸುವಂಥವರು ರಾಯರಿಗೆ 9 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಅಂದರೆ 9 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದಾಗ ನಿಮಗೆ ಸಂತಾನದ ಸಮಸ್ಯೆ ಇದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದಾದಮೇಲೆ ನೀವು ನಿಮಗೆ ಯಾರಾದ್ರೂ ನಿಮಗೆ ಏನಾದರೂ ಶತ್ರುಗಳು ನಿಮಗೆ ಕಾಟಗಳನ್ನ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಅಂಥವರು ನೀವು 11 ಪ್ರದಕ್ಷಿಣೆನ ನೀವು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು 5 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಸಂತಾನ ಬೇಕು ಅಂತ ಬಯಸುವಂಥವ್ರು 9 ಬಾರಿ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ನಿಮ್ಮ ಶತ್ರುಗಳು ನಾಶ ಆಗಬೇಕು ಅಂತ ಬಯಸುವಂಥವ್ರು 11 ಬಾರಿ ನೀವು ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ. ನೀವು 21 ಬಾರಿ ಪ್ರದಕ್ಷಿಣೆಯನ್ನು ಹಾಕೋದು ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಅಂದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ನೀವು 21 ಪ್ರದಕ್ಷಿಣೆ ಸೇವೆನ ನೀವು 21 ದಿನಗಳ ಕಾಲ ನೀವು ರಾಯರ ಮಠದಲ್ಲಿ ನೀವು ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಅಥವಾ ಕೋರಿಕೆಗಳು ಸಂಪೂರ್ಣವಾಗಿ ನಿಮಗೆ ಸಿದ್ಧಿಸುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಮೊದಲನೇದಾಗಿ ನಾವು ಯಾವ ರೀತಿ ಮಾಡಬೇಕು ಅಂದರೆ ಗರ್ಭಗುಡಿ ಅಂದರೆ ಬೃಂದಾವನದ ಎದುರಿಗೆ ನೀವು ನಿಂತ್ಕೊಂಡು ಈ ಪ್ರದಕ್ಷಿಣೆ ಸೇವೆನ ಮಾಡಬೇಕಾಗುತ್ತೆ. ಇದರ ಅರ್ಥ ರಾಯರನ್ನ ನೋಡಿಕೊಂಡು ನೀವು ಪ್ರದಕ್ಷಿಣೆ ಸೇವೆನ ನೀವು ಮಾಡಿದ್ದೆ ಆದರೆ ಸದಾಕಾಲ ನಮ್ಮ ರಾಯರು ಅವರ ಜಪ ಮಾಡ್ತಿರೋಂಥ ಶಕ್ತಿನ ನಮಗೆ ದಾರೆ ಹರಿಬೇಕು ಅನ್ನೋ ಉದ್ದೇಶದಿಂದ ನಾವು ಬೃಂದಾವನದ ಎದುರಿಗೆ ನಾವು ರಾಯರನ್ನ ನೋಡ್ತಾ ನಾವು ಪ್ರದಕ್ಷಿಣೆ ಸೇವೆನ ನಾವು ಮಾಡಬೇಕಾಗುತ್ತೆ. ಆ ರೀತಿ ನಾವು ಪ್ರದಕ್ಷಿಣೆ ಸೇವೆ ಮಾಡಿ ಪ್ರತಿಯೊಂದು ಪ್ರದಕ್ಷಿಣೆ ಹಾಕಿದ ನಂತರ ರಾಯರ ಮೂಲ ವಿಗ್ರಹ ಅಂದರೆ ಬೃಂದಾವನನ ನಾವು ರಾಯರನ್ನು ನೋಡ್ತಾ ನಾವು ಪ್ರದಕ್ಷಿಣೆ ಸೇವೆನ ಮಾಡಬೇಕಾಗುತ್ತೆ. ಈಗ ನೀವು ತುಪ್ಪದ ದೀಪದ ನೀವು ಬೆಳಗ್ತಾ ಇದ್ದೀರಾ ಅಂದರೂ ಕೂಡ ನೀವು ಬೃಂದಾವನದಲ್ಲಿರೋಂಥ ರಾಯರನ್ನು ನೀವು ನೋಡಿಕೊಂಡು ಅವರನ್ನು ನೀವು ನೋಡ್ತಾ ನೀವು ತುಪ್ಪದ ದೀಪದನ ಬೆಳಗ್ಗೆ ಅದರ ಜೊತೆಯಾಗಿ ನೀವು ತುಪ್ಪದ ದೀಪನ ಕೈಯಲ್ಲಿ ಹಿಡ್ಕೊಂಡು ನೀವು 5 ಬಾರಿ ಪ್ರದಕ್ಷಿಣೆ 11 ಬಾರಿ ಪ್ರದಕ್ಷಿಣೆ 9 ಬಾರಿ ಪ್ರದಕ್ಷಿಣೆ ಈ ರೀತಿ ಹಾಕೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇದರರ್ಥ ನನ್ನೆಲ್ಲ ಸಮಸ್ಯೆಗಳು ನೀನೇ ಪರಿಹಾರ ಮಾಡಬೇಕು ಎಂಬುದಾಗಿ. ಎರಡನೇದಾಗಿ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು. ಮೂರನೆಯದು ಆದಿ ಪ್ರದಕ್ಷಿಣೆ ಅಂದರೆ ಅತಿ ಚಿಕ್ಕ ಹೆಜ್ಜೆಗಳನ್ನಿಟ್ಟು ಪ್ರದಕ್ಷಿಣೆಯನ್ನು ಹಾಕುವುದು. ಇದನ್ನು ಹೆಜ್ಜೆ ನಮಸ್ಕಾರ ಕೂಡ ಎಂದು ಕರೆಯಲಾಗುತ್ತದೆ. ಇದರಿಂದ ಮನಸ್ಸಿನ ಆಸೆ ಪೂರ್ತಿಯಾಗಿ ನೆರವೇರುವುದು. ಅದಕ್ಕೋಸ್ಕರ ನಾವು ರಾಯರ ಮಠಗಳಲ್ಲಿ ತುಪ್ಪದ ದೀಪದ ಆರತಿಯ ಸಂಕಲ್ಪ ಇರ್ಬೋದು, ಹೆಜ್ಜೆ ನಮಸ್ಕಾರ ಇರ್ಬೋದು, ಯಾವುದೇ ಒಂದು ಪ್ರದಕ್ಷಿಣೆ ಸೇವೆನ ಯಾವುದೇ ಒಂದು ಪ್ರದಕ್ಷಿಣೆ ಸೇವೆನ ನಾವು ಮಾಡ್ತೀವಿ ಅಂದಾಗ ನಾವು ಸಂಕಲ್ಪ ಪೂರ್ವಕವಾಗಿ ನಾವು ಈ ರೀತಿ ಮಾಡಬೇಕಾಗುತ್ತೆ. ಇದಾದ ನಂತರ ನಾವು ರಾಯರಿಗೆ ಪ್ರತಿಯೊಂದು ನಮ್ಮ ಮನಸ್ಸಲ್ಲಿರುವಂಥ ಆಸೆನ ನಾವು ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ರಾಯರ ಮಠ ಅಂದರೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಮಾಡೋವಂಥವ್ರು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೆಳಗಿನ ಜಾವದಲ್ಲಿ ಮಾಡ್ತಾರಲ್ಲ ಅಂಥ ಸೇವೆಗೆ ರಾಯರು ಅತಿ ಶೀಘ್ರವಾಗಿ ಒಲಿತಾರೆ. ಯಾಕೆ ಅಂದರೆ ಮುಹೂರ್ತದಲ್ಲಿ ರಾಯರು ಯಾವಾಗಲೂ ಅವರು 3 ಗಂಟೆ ರಾತ್ರಿಲಿ ಎದ್ದು ಅವರು ಅಲ್ಲೇ ಇರುವಂಥ ಮಂತ್ರಾಲಯದಲ್ಲಿರುವಂತಹ ನದಿಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದು ಈಗಲೂ ರಾಯರು ಜೀವಂತವಾಗಿ ಇರ್ತಾರೆ. ಮಂತ್ರಾಲಯದಲ್ಲಿ ಅವರು 3 ಗಂಟೆ ರಾತ್ರಿಗೆ ಹೋಗಿ ಸ್ನಾನ ಮಾಡಿ ಬಂದು ಮುಖ್ಯ ಪ್ರಾಣ ದೇವರನ್ನ ಅವರು ಕೂಡ ಪೂಜೆ ಮಾಡ್ತಾ ಇರ್ತಾರೆ, ತಪಸ್ಸಲ್ಲೇ ಇರ್ತಾರೆ. ಅಂಥ ಟೈಮಲ್ಲಿ ರಾಯರು ಎಚ್ಚರಗೊಂಡಿರುವಂಥ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಮುಂಜಾನೆಯ ಸಮಯದಲ್ಲಿ 6 ಗಂಟೆಯ ಸಮಯದಲ್ಲಿ ನಾವು ಪ್ರದಕ್ಷಿಣೆ ಸೇವೆನ ನಾವು ಮಂತ್ರಾಲಯದಲ್ಲಿ ನಾವು ಮಾಡಿದ್ದೆ ಆದರೆ ಬೇಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸೇವೆ ಇಲ್ಲ. ಅಲ್ಲಿ ಬೇಕಾಗಿರೋಂಥ ಸೇವೆ ಒಂದೇ ಒಂದು ಅಲ್ಲಿ ಮಾಡ್ತಾ ಇರೋವಂಥ ಸೇವೆ ಪ್ರದಕ್ಷಿಣೆ ಸೇವೆ. ಆ ಪ್ರದಕ್ಷಿಣೆ ಸೇವೆಯಿಂದಲೇ ರಾಯರು ಒಲಿತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ನಾವು ಈ ರೀತಿ ನಾವು ಸೇವೆಗಳನ್ನು ನಾವು
ಮಾಡಬೇಕಾಗುತ್ತೆ. ಈ ರೀತಿ ನಾವು ಪ್ರದಕ್ಷಿಣೆ ಸೇವೆ ಮಾಡೋದ್ರಿಂದ ನಮಗೆ ರಾಯರು ಅತಿ ಶೀಘ್ರವಾಗಿ ಒಲಿತಾರೆ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋ ರೀತಿಯಲ್ಲಿ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಉದ್ದೇಶಗಳು ನೆರವೇರಬೇಕು ಅಂತ ಬಯಸ್ತೀರೋ ಅಂಥವರು ತುಪ್ಪದ ದೀಪಗಳನ್ನು ನೀವು ಬೆಳಗಿಸುವಾಗ ತುಪ್ಪದ ಬತ್ತಿಗಳ ಆರತಿ ತಟ್ಟೆನ ಹಿಡ್ಕೊಂಡು 5 ಪ್ರದಕ್ಷಿಣೆ, 9 ಪ್ರದಕ್ಷಿಣೆ, 21 ಪ್ರದಕ್ಷಿಣೆಗಳನ್ನು ನೀವು ಹಾಕಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ನೀವು ಪ್ರದಕ್ಷಿಣೆ ರೂಪದಲ್ಲಿ ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.